ಮಾತಿನ ಪ್ರಪಂಚದ ಒಡೆಯನೆನಿಸಿದ ಸರ್ವವಾಗೀಶ್ವರೇಶ್ವರ ಅನ್ನುವ ನಾಮದಿಂದ ಗುರುತಿಸಲ್ಪಡುವ ವ್ಯಾಸರೂಪಿ ಪರಮಾತ್ಮನನ್ನು ಮನಸ ನಮಿಸಿ, ರಾಮಾಯಣದ ಬಗ್ಗೆ ಮತ್ತು ವ್ಯಾಸರ ಬಗ್ಗೆ ಏನು ಸಂಬಂಧ ಅಂದರೆ, ವ್ಯಾಸರು ಕೂಡ ರಾಮಾಯಣವನ್ನು ಮಹಾಭಾರತದಲ್ಲಿ ವನಪರ್ವದಲ್ಲಿ ಇಡೀ ಅಷ್ಟು ಕಥೆಯನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಪುರಾಣಗಳಲ್ಲೂ ರಾಮಾಯಣ ಮತ್ತೆ ಇಣುಕಿದೆ. ಮಹಾಭಾರತದಲ್ಲಿ ತನ್ನ ಮಡದಿಯಾದಂತಹ ದ್ರೌಪದಿಯನ್ನು ಕಳೆದುಕೊಂಡಂತಹ ಯುಧಿಷ್ಠಿರ, ಅಂದರೆ ಕಳೆದುಕೊಳ್ಳುವುದು ಅಂದರೆ ಜಯದ್ರಥ ಆಗಲೇ ಅಪಹರಿಸಿಕೊಂಡು ಹೋದ ಸಂದರ್ಭದಲ್ಲಿ ವ್ಯಥೆಗೊಳಗಾದ ಹೊತ್ತಿಗೆ ನೀವು ಕಾಡಿನಲ್ಲಿದ್ದೀರಿ, ಹೆಂಡತಿ ದೂರ ಆದಲು ಅನ್ನುವ ಈ ವ್ಯಥೆ ಇದೇ ದೊಡ್ಡದಲ್ಲ. ಇದಕ್ಕಿಂತಲೂ ಹೆಚ್ಚು ಕಷ್ಟಪಡುವ ರೀತಿಯಲ್ಲಿ ರಾಮಚಂದ್ರ ಸೀತೆಯನ್ನು ಕಳೆದುಕೊಂಡು ವರ್ಷ ಕಾಲ ದೂರ ಇದ್ದು ಮತ್ತೆ ಸಮುದ್ರ ದಾಟಿ ಲಂಕೆಯನ್ನು ಸೇರಿ ಪಡೆದದ್ದಿದೆ ಅಂತ ಈ ಇಡೀ ಕಥೆಯನ್ನು ಹೇಳಿದ ಮೇಲೆ ಯುಧಿಷ್ಠಿರ ಸಮಾಧಾನಗೊಂಡಿದ್ದ. ಹಾಗಾಗಿ ವ್ಯಾಸರು ಪುರಾಣಗಳ ಮೂಲಕ ಮತ್ತು ಭಾರತದ ಮೂಲಕವೂ ರಾಮಾಯಣವನ್ನು ನಮಗೆ ಒದಗಿಸಿದ್ದಾರೆ. ಅಂತಹ ವ್ಯಾಸರು ಹೇಳದೆ ಬಿಟ್ಟ ಸಂಗತಿ ಅಂತ ಅನ್ನೋದು ನಮಗೆ ಯಾವ ದೃಷ್ಟಿಯಿಂದ ನೋಡಿದರೂ ಸಿಗುವುದಿಲ್ಲ. ಅದು ಕಥಾ ಪ್ರಪಂಚ ಇರಬಹುದು, ಗಾದೆಗಳ ಪ್ರಪಂಚ ಇರಬಹುದು, ಶಬ್ದಗಳಲ್ಲಿ ಬರುವ ಒಡೆದು ನೋಡುವ ಅರ್ಥದ ವಿಷಯದಲ್ಲಿ ಅವರ ಕೊಡುಗೆ, ನಿರುಕ್ತದ ಹೆಜ್ಜೆಯನ್ನು ಹಾಕಿದಾಗ ಆ ವಿಷಯದಲ್ಲಿ ಇರಬಹುದು. ಯಾವುದೇ ಶಾಖೆಯನ್ನು ತೆಗೆದಾಗಲೂ, ಯಾವುದೇ ಪ್ರಪಂಚವನ್ನು ನಾವು ದಿಟ್ಟಿಸಿದಾಗಲೂ ವ್ಯಾಸರು ಅಲ್ಲಿ ಗಟ್ಟಿ ನಿಂತವರೇ. ಕಾಣುವ ಅಪೇಕ್ಷೆ ಇದ್ದವರಿಗೆ, ಎಲ್ಲ ಶಾಖೆಯವರಿಗೂ ವ್ಯಾಸರು ತಮ್ಮಲ್ಲಿ ಅಪರೂಪದ ಸಂಪತ್ತನ್ನು ತೆರೆದಿಟ್ಟಿದ್ದಾರೆ ಅನ್ನುವುದು ನಮಗೆ ಅರಿವಾಗಿ ನಾವು ಶಾಸ್ತ್ರದ ಕೃತಿಗಳ ಒಳಕ್ಕೆ ಪ್ರವೇಶ ಮಾಡಿದರೆ ಬಗೆದಷ್ಟು ಸತ್ವಯುತವಾದ ಆಹಾರವನ್ನು, ಬುದ್ಧಿಗೆ ಬೇಕಾದ ಚಿಂತನೆಯನ್ನು ನಾವು ತುಂಬಿಸಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ.